ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಶಿಕ್ಷಣ ಸಂಸ್ಥೆಗಳನ್ನ ತೆರೆದಿರ್ತಕ್ಕಂಥ ಕೀರ್ತಿಗೆ ಬಾಧನರಾಗಿರ್ತಕ್ಕಂಥವ್ರು ಬಂತಾಳ ಶಿವ. ಇವತ್ತು ಎಲ್ಲೇ ಪ್ರವಚನಕ್ಕೆ ಹೋಗ್ಲಿ ಏನಲ್ಲಿ ಸಂಗ್ರಹವಾಗಿರ್ತಕ್ಕಂಥದ್ದು ಇರ್ತೈತಿ, ಅದನ್ನ ಯಾವತ್ತೂ ಕೂಡ ಮಠಕ್ಕೆ ತರದೇ ಇರ್ತಕ್ಕಂಥ ಸ್ವಾಮಿ ಅದೇ ಗ್ರಾಮದೊಳಗೆ ಶಿಕ್ಷಣ ಸಂಸ್ಥೆಯನ್ನ ನಿರ್ಮಾಣ ಮಾಡಿ ಕಡಿಮೆ ಬಿದ್ರೆ ತಮ್ಮ ಕೈಯಿಂದ ಕೊಟ್ಟು ಬಂದಿರತಕ್ಕಂಥ ಪೂಜ್ಯರು ಒಂದು ವೇಳೆ ಪೂಜ್ಯ ಸಂಗ್ರಹ ಶಿವಗಳು ಮನಸ್ಸು ಮಾಡಿ ಸಂಗ್ರಹವಾಗಿರ್ತಕ್ಕಂಥದ್ದನ್ನೆಲ್ಲವನ್ನ ತಂದಿದ್ದರೆ, ಬಂತನಾಳ ಮಠಕ್ಕೆ ತಂದಿದ್ರೆ ಇವತ್ತು ಬಂತಾಳ ಮಠ ಕಲ್ಲಿಂದ ಇರ್ತಿರ್ಲಿಲ್ಲ, ಬಂಗಾರದ ಇಟ್ಟಂಗಿಗಳಿಂದ ಕೂಡಿರ್ತಿತ್ತು, ಬಂಗಾರದ ಇಟ್ಟಂಗಿಗಳಿಂದ ಕೂಡಿತ್ತು. ಅಂತಹ ಮನಸ್ಸನ್ನ ಬಂತಾಳ ಶಿವಗಳು ಮಾಡಲಿಲ್ಲ. ಬಸವಾದಿ ಪ್ರಮುಖರ ತತ್ವದ ತಳಹದಿಯ ಮೇಲೆ ಬಂಧನಾಳದ ವೃಷಭಲಿಂಗೇಶ್ವರ ಶ್ರೀ ಸಂಸ್ಥಾನ ಮಠವನ್ನ ಸ್ಥಾಪನೆ ಮಾಡಿರುವಂತಹ ನಿರುಕಲ್ಪ ಸಮಾಧಿಸ್ಥರಾದ ಕರ್ತರು ವೃಷಭಲಿಂಗೇಶ್ವರ ಮಹಾಸ್ವಾಮಿಗಳವರನ್ನು ಮೊದಲು ಮಾಡಿಕೊಂಡು 20ನೇ ಶತಮಾನದ ಕತ್ತಲ ನಾಡಿನ ಜ್ಞಾನ ಜ್ಯೋತಿ ಎಂದೇ ಪ್ರಖ್ಯಾತರಾಗಿರುವ ಶಿವಯೋಗಿ ಸಾರ್ವಭೌಮರು, ತ್ರಿಕಾಲ ಜ್ಞಾನಿಗಳು, ತ್ರಿವಿಧ ದಾಸೋಹ ಮೂರ್ತಿಗಳು, ಜನಮನವ ಪಾವನವ ಮಾಡಿದ ಪಾವನ ಮೂರ್ತಿ ಎನ್ನಪ್ಪ ಆ ಶಿವಯೋಗಿಯ ದಿವ್ಯ ಮಹಾಚೈತನ್ಯವನ್ನ ಭಕ್ತಿ ಪುರಸ್ಸರವಾಗಿ ಹೃಬಂಧದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ಉತ್ತರಾಧಿಕಾರಿಗಳ ಪುರಪ್ರವೇಶದ ಪಾವನವಾಗಿರ್ತಕ್ಕಂಥ ವೇದಿಕೆಯನ್ನ ಅಲಂಕರಿಸತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಜಗದ್ಗುರು ಫಕೀರ ಲಿಂಗಾಲೇಶ್ವರ ಮಹಾಸ್ವಾಮಿಯವರ ಪೂಜ್ಯ ಪಾದಾರವಿಂದಗಳಲ್ಲಿ ಅಭಿವಂದನೆಯನ್ನು ಸಮರ್ಪಿಸುತ್ತಾ ಉಳಿದಿರ್ತಕ್ಕಂಥ ಯರಮಾಳ, ಅಚಿಲೇರಿ, ಗೋಳಸಾರ ಜೊತೆಗೆ ಸಿಂದಗಿ, ಅದರೊಟ್ಟಿಗೆ ಸಂಗನ ಬಸವ ದೇವರ ಹಿರಿಯ ಪೂಜ್ಯರಾಗಿರ್ತಕ್ಕಂಥ ನಿರಂಜನ ಮೂರ್ತಿಗಳಾಗಿರ್ತಕ್ಕಂಥ ಚನ್ನಬಸವ ಮಹಾಸ್ವಾಮಿಗಳವರಲ್ಲಿ ಕೂಡ ಅಭಿವಂದನೆಯನ್ನು ಸಲ್ಲಿಸುವುದರ ಜೊತೆಗೆ ಇವತ್ತು ವೇದಿಕೆಯನ್ನ ಹಂಚಿಕೊಂಡಿರ್ತಕ್ಕಂಥ ಯಾವತ್ತು ವಿಜಯಪುರ ಜಿಲ್ಲೆಯ ಮಠಾಧೀಶರೆಲ್ಲರಿಗೂ ಕೂಡ ಅನಂತವಾಗಿರ್ತಕ್ಕಂಥ ಶರಣ ಶರಣಾರ್ಥಿಗಳನ್ನ ಹೇಳುವುದರ ಮುಖಾಂತರವಾಗಿ ಇಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಯಾವತ್ತು ಶ್ರೀಮಠದ ಸಕಲ ಧರ್ಮದ ಹಿರಿಯರಲ್ಲಿ, ಪತ್ರಿಕಾ ಮಾಧ್ಯಮದವರಲ್ಲಿ, ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಗೌರವಾನ್ವಿತ ರಾಜಕೀಯ ಧುರೀಣರಲ್ಲಿ ಅವರಿವರೆಲ್ಲದನೆ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಅವ್ಯಕ್ತನಾಗಿರುವ ಆ ದಿವ್ಯ ಪರಂಜ್ಯೋತಿಗೆ ಇನ್ನು ಅನಂತ ಕೋಟಿ ಶರಣಾರ್ಥಿ. ಇದು ವೇದಿಕೆ ವಿವಾದದ ವೇದಿಕೆ ಅಲ್ಲ, ಬಂತಾಳದ ಪರಮ ಪೂಜ್ಯ ಮಹಾಶಿವಗಳವರ ಪಾದ ಸ್ಪರ್ಶದಿಂದ ಜ್ಞಾನದ ವೇದಿಕೆ, ವಿಚಾರವಂತರ ವೇದಿಕೆ, ಬುದ್ಧಿವಂತರ ವೇದಿಕೆ. ಇದು ಅಂತಿಂತ ವೇದಿಕೆ ಅಲ್ಲ. ಈ ವೇದಿಕೆ ತಮ್ಮೆಲ್ಲರೂ ಕೂಡ ಯಾವ ಉತ್ತರವನ್ನ ಕೊಡ್ತೈತೆ ಅಂತ ಕೇಳಿದ್ರೆ ಇಲ್ಲಿ ಸೇರ್ತಕ್ಕಂಥ ಜನಸಾಗರವೇ ಉತ್ತರವನ್ನ ನೀಡತಕ್ಕಂಥ ವೇದಿಕೆ ಯಾವುದಾದ್ರೂ ಇದ್ರೆ ಅದು ಪುರಪ್ರವೇಶದ ಈ ಒಂದು ವೇದಿಕೆ ಏನೈತಿ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನ ಇವತ್ತಿನ ಸಮಾಜಕ್ಕೆ ನೀಡತಕ್ಕಂಥದ್ದು. ನಾವು ಬಹಳ ಆಶೆ ಪಟ್ಟಿದ್ದೆ. ನಾ ಏನ್ ನಿರೀಕ್ಷೆ ಇಟ್ಟಿದ್ದೆ ಆ ನಿರೀಕ್ಷೆಯೂ ಕೂಡ ಮೀರ್ತಕ್ಕಂಥ ಭಕ್ತ ಸ್ತೋಮ ಇಲ್ಲಿ ಸಮಿತಗೊಂಡಿರ್ತಕ್ಕಂಥದ್ದನ್ನ ಕಂಡಾಗ ಬಹಳ ಖುಷಿ ಆಯ್ತು, ಬಹಳ ಸಂತೋಷ. ಆದ್ರೆ ಯಾವುದೋ ಒಂದು ನನ್ನ ಮನಸ್ಸಿನ ಮೂಲೆಯೊಳಗೆ ಒಂದು ಅಳುಕಿತ್ತು. ಎಲ್ಲರನ್ನ ಕೂಡಿಸಿಕೊಂಡು ಎಲ್ಲರೊಟ್ಟಿಗೆ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವಂಥ ಆಸೆ ಇತ್ತು, ಬಯಕೆ ಇತ್ತು. ಪರಂತು ಅದು ಈಡೇರಲಿಲ್ಲ ಅನ್ನುವಂಥ ಒಂದು ಸಣ್ಣದಾಗಿರ್ತಕ್ಕಂಥ ನೋವು ನನ್ನ ಮನದೊಳಗೆ ಉಳ್ಕೊಂಡೈತಿ. ಆದ್ರೆ ಇವತ್ತಿಲ್ಲ ನಾಳೆ, ನಾಳಿಲ್ಲ ನಾಳದು ಆ ನೋವು ಏನೈತಿ ಸದ್ಗುರು ವೃಷಭಲಿಂಗೇಶ್ವರನ ಕೃಪೆಯಿಂದ ಆ ನೋವು ಹೋಗುತ್ತೆ. ಯಾಕಂತ ಕೇಳಿದ್ರೆ ಬಂತಾಳದ ಸಂಗನ ಬಸವ ಮಹಾಶಿವಗಳವರು ಎರಡಾಗಿರುವಂಥದ್ದನ್ನ ಒಂದಾಗಿ ಮಾಡಿರ್ತಕ್ಕಂಥವ್ರು. ಒಂದಾಗಿರ್ತಕ್ಕಂಥದ್ದನ್ನ ಎರಡಾಗಿ ಮಾಡ್ತಕ್ಕಂಥ ಪೂಜ್ಯರಲ್ಲ. ಯಾವುದಾದ್ರೂ ಗ್ರಾಮಕ್ಕೆ ಪ್ರವಚನಕ್ಕೆ ಕರೆಯಕ್ ಬಂದ್ರಂತ ಕೇಳ್ತಿದ್ರು, ನಿಮ್ಮ ಊರೊಳಗೆ ಎಷ್ಟು ಜನ ಅದಿರಿ, ಎಷ್ಟು ಜನಸಂಖ್ಯೆ ಐತಿ, ಎಷ್ಟು ಪಂಗಡಗಳದಾವಂತ, ಬುದ್ಧಿ 2 ಅದಾವ 3 ಅದಾವ ಅಂದಾಗ ನೀವು ಎಲ್ಲರೂ ಒಂದಾಗಿ ಬಂದ್ರ ನಿಮ್ ಗ್ರಾಮಕ್ಕೆ ನಾ ಪ್ರವಚನಕ್ಕೆ ಬರ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥ ಪೂಜ್ಯರು ಯಾರಾದರೂ ಇದ್ರೆ ಅದು ಬಂತಾಳದ ಸಂಗನ ಬಸವ ಮಹಾಶಿವಗಳು ಅನ್ನುವಂಥದ್ದಲ್ಲ. ಇವತ್ತು ಸಮಾಜವನ್ನ ಹೊಡಿತಕ್ಕಂಥ ಶಕ್ತಿಗಳು ಸಾಕಷ್ಟು ತುಂಬಿಕೊಂಡದ. ಆದರೆ ಬಂತಾಳ ಪೀಠ
ಒಡೆದಿರ್ತಕ್ಕಂತಹ ಸಮಾಜವನ್ನ, ಒಡೆದಿರ್ತಕ್ಕಂಥ ಮನಸ್ಸುಗಳನ್ನ, ಒಡೆದಿರ್ತಕ್ಕಂಥ ಜನಸಂಖ್ಯೆಯನ್ನ ಒಂದು ಮಾಡತಕ್ಕಂಥ ಪೀಠ ಯಾವುದಾದ್ರೂ ಇದ್ರೆ ಅದು ಬಂತನಾಳದ ಪೀಠ. ಬಂತನಾಳದ ಪೀಠ ಸರ್ವ ಧರ್ಮವನ್ನ ಅಪ್ಪಿಕೊಂಡಿರ್ತಕ್ಕಂಥ ಪೀಠ ಕರ್ನಾಟಕದೊಳಗೆ ಯಾವುದಾದ್ರೂ ಇದ್ರೆ ಅದು ಬಂತನಾಳದ ಪೀಠ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸರ್ವ ಸಮಾಜದವರು ಕೂಡ ಧಾರ್ಮಿಕವಾಗಿರ್ತಕ್ಕಂಥ ದೀಕ್ಷೆಯನ್ನ ಕೊಟ್ಟಿದ್ದಾರೆ, ಜೊತೆಗೆ ಲಿಂಗ ಧಾರಣೆಯನ್ನ ಮಾಡಿದ್ದಾರೆ. ಹೀಗೆ ಸರ್ವ ಜನಾಂಗವನ್ನ, ಸರ್ವ ಧರ್ಮವನ್ನ ಅಪ್ಪಿಕೊಂಡಿರ್ತಕ್ಕಂಥ ಪೀಠ ಬಂತನಾಳದ ಪೀಠ. ಒಂದು ಮಾತನ್ನ ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇಷ್ಟೊಂದು ಕರ್ನಾಟಕ ಪ್ರಸಿದ್ಧವಾಗಿರ್ತಕ್ಕಂಥ ಹಳ್ಳಿಕರ ಮಂಜಪ್ಪನವರು ಯಾರು ಅನ್ನುವಂತ ನಾವು ಪ್ರಶ್ನೆ ಹಾಕೊಳ್ಬೇಕು. ಹಳ್ಳಿಕರ ಮಂಜಪ್ಪನವರು ಯಾರು ಅನ್ನುವಂತ ನಾವು ವಿಚಾರ ಮಾಡಿದಾಗ, ಆ ಹಳ್ಳಿಕರ ಮಂಜಪ್ಪನವರು ನಾಡಿನ ಯಾವ ಮಠಾಧೀಶರು ಕೂಡ ಲಿಂಗ ದೀಕ್ಷೆಯನ್ನ ಕೊಡೋದಕ್ಕೆ ಮುಂದಾಗಲಿಲ್ಲ, ಧಾರ್ಮಿಕ ವಿಧಿವಿಧಾನಗಳನ್ನ ಮಾಡೋದಕ್ಕೆ ಮುಂದಾಗಲಿಲ್ಲ. ಈ ಭಾಗಕ್ಕೆ ಹೋಗ್ರಿ, 18 ವರ್ಷದ ಯುವ ಒಬ್ಬ ಸ್ವಾಮಿ ಇದ್ದಾನೆ. ಆ ಸ್ವಾಮಿ ಹೆಂಗದಾನಪ್ಪ ಅಂತ ಕೇಳಿದ್ರೆ, ಸ್ವಾಮಿ ವಿವೇಕಾನಂದ ವಿಚಾರಗಳನ್ನ ಹೊತ್ತಿರ್ತಕ್ಕಂಥ ಸ್ವಾಮಿ ಅದಾನ. ಆ ಸ್ವಾಮಿ ಬಳಿಗೆ ನೀವು ಹೋದ್ರಿ ಅಂತಂದ್ರೆ ನಿಮ್ಮ ಬಯಕೆ, ನಿಮ್ಮ ಆಸೆ ಏನೈತಿ ಈಡೇರ್ತೈತಿ ಅಂತ ಹೇಳಿದಾರ. ಅವಾಗ ಹಳ್ಳಿಕರ ಮಂಜಪ್ಪನವರು ಬಂತಾಳನ್ನು ಹುಡ್ಕೊಂತ ಬಂದು ಪರಮ ಪೂಜ್ಯರಿಗೆ ವಿನಯರಾಗಿ ಕೇಳ್ಕೊಂತಾರ, ಬುದ್ಧಿ ನಾನು ಹಳ್ಳಿಕರ ಮಂಜಪ್ಪ ಅಂತ. ಅವಾಗ ಬಂತಾಳ ಸೊಳ್ಳೆ ಎದ್ದು ನಿಂತ್ಕೊಂಡು ಹೇಳ್ತಾರ, ಹಳ್ಳಿಕರ ಮಂಜಪ್ಪನವ್ರೆ, ನೀವು ಕರ್ನಾಟಕದ ಗಾಂಧಿ ಇರಿಸ್ಕೊಂಡಿರ್ತಕ್ಕಂಥವ್ರು, ತಾವು ಇಲ್ಲಿವರೆಗೆ ಬಂದಿರತಕ್ಕಂಥದ್ದು ಏನು ಅಂತ ಕೇಳಿದಾಗ ಹಳ್ಳಿಕರ ಮಂಜಪ್ಪನವ್ರು ಹೇಳ್ತಾರ, ಬುದ್ಧಿ ನನಗೆ ವೀರಶೈವ ಧರ್ಮದ ಪ್ರಕಾರ ಲಿಂಗಧಾರಣೆ ಮಂತ್ರೋಪದೇಶ ಆಗ್ಬೇಕಾಗೈತಿ. ನಾಡಿನ ತುಂಬೆಲ್ಲ, ರಾಜ್ಯದ ತುಂಬೆಲ್ಲ ನಾನು ಸಂಚರಿಸಿ ಬಂದಿದ್ದೇನೆ. ಯಾವ ಮಠಾಧೀಶರು ಕೂಡ ನನಗೆ ಲಿಂಗಧಾರಣೆಯನ್ನಾಗಲಿ ಮಂತ್ರೋಪದೇಶವನ್ನಾಗಲಿ ಮಾಡಿಲ್ಲ. ಅದಕ್ಕೆ ದಯವಿಟ್ಟು ನನಗೆ ಆ ಕರುಣೆಯನ್ನು ಕರುಣಿಸಬೇಕು ಅಂತ ಕೇಳ್ಕೊಂಡಾಗ ಅప్పుడు 1 ನಿಮಿಷ ಮೌನ ಮುಕ್ತರಾಗ್ತಾರೆ. ಕಾರಣ ಅಂತ ಕೇಳಿದ್ರೆ, ಹಳ್ಳಿಕರ ಮಂಜಪ್ಪನವರು ಕರ್ನಾಟಕದ ಗಾಂಧಿ ಇರಿಸ್ಕೊಂಡಿರ್ತಕ್ಕಂಥವ್ರು. ಇಂತಹ ಒಬ್ಬ ಮಹಾನ್ ಪುರುಷನಿಗೆ ನಾನು ಯಾವ ರೀತಿಯಾಗಿರ್ತಕ್ಕಂಥ ಧರ್ಮೋಪದೇಶವನ್ನ, ಲಿಂಗಧಾರಣೆಯನ್ನ ಮಾಡಬೇಕು ಅನ್ನುವಂಥದ್ದನ್ನ ವಿಚಾರ ಮಾಡಿ ಮೌನವಂತ ವಹಿಸಿ ಮಂತ್ರಮುಗ್ಧರಾಗಿ ಆಮೇಲೆ ಬಂತಾಳಿಸುವ ಹೇಳ್ತಾರೆ ಹಳ್ಳಿಕರ ಮಂಜಪ್ಪನವ್ರ ನಾನು ನಿಮಗೆ ಧರ್ಮದೀಕ್ಷೆಯನ್ನ ಕೊಡ್ತೀನಿ. ನಂದೊಂದು ಏನು ಕರಾರಪ್ಪ ಅಂತ ಕೇಳಿದ್ರೆ, ನಾನು ನಿಮಗೆ ಧರ್ಮದೀಕ್ಷೆ ಕೊಡ್ತೀನಿ, ನೀವು ನನಗೆ ತಿರುಗಿ ರಾಷ್ಟ್ರೀಯ ದೀಕ್ಷೆಯನ್ನ ಕೊಡಬೇಕು ಅನ್ನುವಂಥ ಮಾತನ್ನ ಬಂತಾಳ ಶ್ರೀಗಳವರು ಕೇಳ್ಕೊಂಡ್ರು. ಅವತ್ತು ಹಳ್ಳಿಕರ ಮಂಜಪ್ಪನವರಿಗೆ ಬಂತಾಳ ಶ್ರೀಗಳು ಧರ್ಮ ದೀಕ್ಷೆಯನ್ನ ಕೊಟ್ಟರು. ಹಳ್ಳಿಕರ ಮಂಜಪ್ಪನವರಿಂದ ರಾಷ್ಟ್ರೀಯ ದೀಕ್ಷೆಯನ್ನ ಪಡ್ಕೊಂಡಿರ್ತಕ್ಕಂತಹ ಪೂಜ್ಯರು ತಮ್ಮ ಜೀವಿತದ ಅವಧಿಯವರೆಗೂ ಕೂಡ ಖಾದಿ ಜೊತೆಗೆ ಕಾವ್ಯನ್ನ ತೊಟ್ಟಿರ್ತಕ್ಕಂಥ ಏಕಮೇವ ಪೂಜ್ಯರು ಯಾರಾದರಿದ್ರೆ ಅದು ಬಂತಾಳ ಶಿವಗಳು. ಹಳ್ಳಿಕರ ಮಂಜಪ್ಪನವರು ಯಾರು? ಹಳ್ಳಿಕರ ಮಂಜಪ್ಪನವರಿಗೆ ತಾಯಿ ಹೆಸರು ಮಾತ್ರ ಮಂಜಮ್ಮ. ತಂದೆ ಇಲ್ಲದೆ ಹುಟ್ಟಿರ್ತಕ್ಕಂಥ ಮಂಜಪ್ಪನವರನ್ನ ನಾವು ಇವತ್ತು ಏನಂತ ಕರೀತಾ ಇದ್ದೀವಿ? ದಾಸಿಯ ಪುತ್ರ ಅಂತ ಕರಿತಿದ್ವಿ. ಅಂತಹ ದಾಸಿಯ ಪುತ್ರನೂ ಕೂಡ ಈ ನಮ್ಮ ಶ್ರೀಮಠ ಏನೈತಿ, ಲಿಂಗ ದೀಕ್ಷೆಯನ್ನ ವೀರಶೈವ ಪದ್ಧತಿಯ ಪ್ರಕಾರವಾಗಿ ಮಂತ್ರೋಪದೇಶವನ್ನು ಮಾಡಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂತಹ ಮನೋಭಾವನೆಯನ್ನು ಹೊಂದಿರತಕ್ಕಂಥದ್ದು ಯಾವುದಾದ್ರೂ ಇದ್ರೆ ಅದು ಬಂತನಾಳದ ಪೀಠ ಅನ್ನುವಂಥದ್ದು ನಾವು ಬಹಳಷ್ಟು ಸಂತೋಷದಿಂದ ಹೇಳೋಣ. ಆ ದಿಶೆಯೊಳಗೆ ನಮ್ಮ ರಾಜ್ಯದ 8 ದಿಕ್ಕುಗಳಲ್ಲಿ ಕೂಡ ಪೂಜ್ಯರ ಕೀರ್ತಿ ಏನಿದೆ, ಪೂಜ್ಯರು ಮಾಡಿರ್ತಕ್ಕಂಥ ಕಾರ್ಯಗಳೇನದವ, ಇವತ್ತು ಪೂಜ್ಯರು ಕಾಣದೇ ಇದ್ದನು ಕೂಡ ಅವರು ಮಾಡಿರ್ತಕ್ಕಂಥ ಕಾರ್ಯ ಸಾಧನೆಗಳೇನದವ, ಈ ಸಮಾಜಕ್ಕೆ ನೀಡಿರ್ತಕ್ಕಂಥ ಕೊಡೆಗಳೇನದವ, ಅದು ಇವತ್ತಿನವರೆಗೂ ಕೂಡ ಏನಾಗಿದ್ದಾವೆ ಅಂತ ಕೇಳಿದ್ರೆ ಶಾಶ್ವತವಾಗಿದ್ದಾವೆ, ಸ್ಮರಣೆಯನ್ನ ಮಾಡ್ತೇವೆ. ಪೂಜ್ಯರು ಯಾವುದರ ಮೇಲೆ ಬಹಳಷ್ಟು ಪ್ರೀತಿಯನ್ನ ಹೊಂದಿದ್ರು ಅಂತ ಕೇಳಿದ್ರೆ ಶಿಕ್ಷಣದ ಮೇಲೆ. ನಾವೆಲ್ಲರೂ ಗುರು ಕೊಟ್ಟಿರ್ತಕ್ಕಂಥ ಷಡಕ್ಷರಿ ಮಹಾಮಂತ್ರವನ್ನು ಪಠನೆ ಮಾಡಿದರೆ, ನಾವು ಗುರುಗಳು ಕೊಟ್ಟಿರ್ತಕ್ಕಂತಹ ಮಹಾಮಂತ್ರವನ್ನು ಪಠನೆ ಮಾಡಿದರೆ, ಬಂತಾಳ ಶಿವಗಳು ಯಾವ ಮಹಾಮಂತ್ರವನ್ನು ಪಠನೆ ಮಾಡ್ತಾ ಇದ್ರು ಅಂತ ಕೇಳಿದ್ರೆ, ಜೀವಂತವಾಗಿರ್ತಕ್ಕಂಥ ವಿದ್ಯಾರ್ಥಿಗಳೇ ದೇವರು, ವಿದ್ಯಾಲಯಗಳೇ
ದೇವಾಲಯಗಳಂತಕ್ಕಂಥ ಮಹಾಮಂತ್ರವನ್ನು ಮಾಡಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಶಿಕ್ಷಣ ಸಂಸ್ಥೆಗಳನ್ನ ತೆರೆದಿರ್ತಕ್ಕಂಥ ಕೀರ್ತಿಗೆ ಬಾಧನರಾಗಿರ್ತಕ್ಕಂಥವ್ರು ಬಂತಾಳ ಶ್ರೀಯವರು. ಇವತ್ತು ಎಲ್ಲೇ ಪ್ರವಚನಕ್ಕೆ ಹೋಗ್ಲಿ ಏನಲ್ಲಿ ಸಂಗ್ರಹವಾಗಿರ್ತಕ್ಕಂಥದ್ದು ಇರ್ತೈತಿ, ಅದನ್ನ ಯಾವತ್ತೂ ಕೂಡ ಮಠಕ್ಕೆ ತರದೇ ಇರ್ತಕ್ಕಂಥ ಸ್ವಾಮಿ ಅದೇ ಗ್ರಾಮದೊಳಗೆ ಶಿಕ್ಷಣ ಸಂಸ್ಥೆಯನ್ನ ನಿರ್ಮಾಣ ಮಾಡಿ ಕಡಿಮೆ ಬಿದ್ರೆ ತಮ್ಮ ಕೈಯಿಂದ ಕೊಟ್ಟು ಬಂದಿರತಕ್ಕಂಥ ಪೂಜ್ಯರು ಒಂದು ವೇಳೆ ಪೂಜ್ಯ ಸಂಗನ ಬಸವೇಶ್ವರರು ಮನಸ್ಸು ಮಾಡಿ ಸಂಗ್ರಹವಾಗಿರ್ತಕ್ಕಂಥದ್ದನ್ನೆಲ್ಲವನ್ನ ತಂದಿದ್ದರೆ, ಬಂತನಾಳ ಮಠಕ್ಕೆ ತಂದಿದ್ರೆ ಇವತ್ತು ಬಂತಾಳ ಮಠ ಕಲ್ಲಿಂದ ಇರ್ತಿರ್ಲಿಲ್ಲ, ಬಂಗಾರದ ಇಟ್ಟಂಗಿಗಳಿಂದ ಕೂಡಿಟ್ಟಿತ್ತು, ಬಂಗಾರದ ಇಟ್ಟಂಗಿಗಳಿಂದ ಕೂಡಿಟ್ಟು ಅಂತಹ ಮನಸ್ಸನ್ನ ಬಂತಾಳಿಸಿದ್ರು ಮಾಡಲಿಲ್ಲ. ಆ ಕಾರಣಕ್ಕಾಗಿ ಅಕ್ಕ ಮಾದಿ ಒಂದು ಮಾತನ್ನ ಹೇಳ್ತಾಳೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಕಗ ಮೃಗಗಳಿಗೆಂದಿದ್ದಂತೆಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡಂತೆಯ್ಯ, ಸಮುದ್ರದ ತೀರದಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಎಂದಿದನಂತೆಯ್ಯ, ಚನ್ನಮಲ್ಲಿಕಾರ್ಜುನೆಯ ಲೋಕದೊಳಗೆ ಹುಟ್ಟಿ ಬಂದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಸಮಾಧಾನಿಯಾಗಿರಬೇಕು ಅನ್ನುವಂತ ಮಾತನ್ನ ಹೇಳಿದಾಳಲ್ಲ. ಈ ಸ್ತುತಿ ನಿಂದೆಗಳು ಬರುವಂತದ್ದು ಏನೈತಿ, ಟೀಕೆ ಟಿಪ್ಪಣಿಗಳು ಏನೈತಿ, ವ್ಯಕ್ತಿತ್ವವನ್ನ ಹಾಳು ಮಾಡುವಂತದ್ದು ಏನೈತಿ, ಅದು ಇವತ್ತಿನದಲ್ಲ, 20ನೇ ಶತಮಾನದಲ್ಲ, 21ನೇ ಶತಮಾನದಲ್ಲ, 12ನೇ ಶತಮಾನದೆಲ್ಲ ನಡೆದುಕೊಂಡು ಬಂದಿರುವಂತದ್ದು ಇವತ್ತಿನೂ ಇದೆ, ಮುಂದೂ ಕೂಡ ಇರ್ತಾ ಇದೆ. ಅಂತ ಒಂದು ಒಳ್ಳೆಯ ಕಾರ್ಯವನ್ನ ಮಾಡುವಾಗ ಬರುವಂತ ಲೋಪಗಳಿಗೆ ಏನದವ, ಯಾವುದೇದಕ್ಕೂ ಕೂಡ ನಾವು ಕಿವಿಗೊಡದೇನೆ ನಾವು ಇಟ್ಟಿರ್ತಕ್ಕಂಥ ನಿಷ್ಠೆ, ಶ್ರದ್ಧೆ, ಭಕ್ತಿಯನ್ನ ಇಟ್ಕೊಂಡು ಹೋದ್ವಿ ಅಂತಂದ್ರೆ ಇವತ್ತು ನಾವು ನಮ್ಮ ಮಠದ ಕೀರ್ತಿಯನ್ನ ಇವತ್ತು ಎತ್ತರಕ್ಕೆ ಕೊಂಡು ಇದಕ್ಕೆ ಸಾಧ್ಯ ಐತಿ ಅನ್ನುವಂಥದ್ದನ್ನ ನಾವು ಅರ್ಥೈಸಿಕೊಳ್ಳೋಣ. ಯಾಕಂತ ಕೇಳಿದ್ರೆ ಉತ್ತರಾಧಿಕಾರಿಗಳ ಬಗ್ಗೆ ನಾವು ಮಾತನಾಡೋದು ತಪ್ಪು ಅನಿಸ್ತದೆ, ನನಗೆ ಸರಿ ಅನಿಸ್ತದೆ. ಅವ್ರ ಬಗೆಗೆ ಆಗಲೇ ಪರಮ ಪೂಜ್ಯರಾಗಿರ್ತಕ್ಕಂಥ ಜಗದ್ಗುರು ಪೈಕರದಿಂಗಾಲೇಶ್ವರ ಮಹಾಸ್ವಾಮಿಗಳು ಅಪ್ಪಣೆ ಕೊಡಿಸಿದ್ದಾರೆ. ಜೊತೆಗೆ ನಮ್ಮವರಾಗಿರ್ತಕ್ಕಂಥ ಯರ್ನಾಳದ ಪೂಜ್ಯರು ಹೇಳಿದ್ದಾರೆ, ಹಾಗೇನೆ ನಮ್ಮವರಾಗಿರ್ತಕ್ಕಂಥ ಚಿಲೆಯ ಪೂಜ್ಯರು ಕೂಡ ಹೇಳಿರುವಾಗ ಅವುಗಳೆಲ್ಲವನ್ನ ನಾವು ಕೇಳ್ಕೊಂಡಿದ್ದೇವೆ, ತಾವು ಕೂಡ ಕೇಳಿಕೊಂಡಿದ್ರೆ. ಇವತ್ತು ಯರ್ನಾಳದ ಪೂಜ್ಯರು ಹೇಳಿದ್ರು, ಯರ್ನಾಳದ ಮಠದೊಳಗೆ ಜುಲೈ 6ನೇ ತಾರೀಕು ನಾವು ಕೇವಲ ಉತ್ತರಾಧಿಕಾರಿಗಳನ್ನ ಇವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅನ್ನುವಂತ ತೋರಿಸುವಂತ ಕಾರ್ಯಕ್ರಮ ಆಗೈತೆ ವಿನಃ ಅವತ್ತು ಉತ್ತರಾಧಿಕಾರಿಗಳನ್ನ 70 ಹಳ್ಳಿಯ ನಮ್ಮ ಭಕ್ತರಿಗೆ ತೋರಿಸುವಂತ ಕಾರ್ಯಕ್ರಮ ಆಗಿತ್ತೆ ವಿನಃ ಘೋಷಣೆ ಮಾಡುವಂತ ಕಾರ್ಯಕ್ರಮ ಆಗಿರಲಿಲ್ಲ. ನಾವು ಘೋಷಣೆ ಮಾಡಲಿಲ್ಲ, ನಾವು ಉತ್ತರಾಧಿಕಾರಿಗಳನ್ನ ಘೋಷಣೆ ಮಾಡಲಿಲ್ಲ. ಘೋಷಣೆ ಮಾಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಬಂತಾಳ ಪೀಠದ ಸರ್ವ ಧರ್ಮದ ಜನಾಂಗ ಏನೈತಿ, ಇವರೇ ನಮ್ಗೆ ಬೇಕು ಅನ್ನುವಂತ ಸಂಗನ ಬಸವ ಘೋಷಣೆಯನ್ನ ಮಾಡಿರ್ತಕ್ಕಂಥವರು ಭಕ್ತ ಸ್ತೋಮದ ಆಸೆ ಆಕಾಂಕ್ಷಿಗಳಿಗೆ, ಅವರ ಇಚ್ಛೆಗಳಿಗೆ ನಾವು ತಲೆ ಬಾಳಬೇಕಾಗುತ್ತೆ. ಯಾಕಂತ ಕೇಳಿ ಒಂದ್ ಮಾತು ನಾನು ಹೇಳ್ತೇನೆ, ಯಾವುದೇ ವೇದಿಕೆಯಲ್ಲಿ ಆದ್ರೂ ಕೂಡ ಮಠ ಮಾನ್ಯಗಳಿಗೆ ನಾವು ಹೊಂದಿರತಕ್ಕಂತ ಆಸ್ತಿ ಏನೈತಿ, ಬಂಗಾರ ಏನೈತಿ, ಸಿಂಹಾಸನ ಏನೈತಿ, ಇದು ಶಾಶ್ವತವಾಗಿರುವಂತದ್ದಲ್ಲ. ಯಾವ ಸರ್ಕಾರ ಬಂದು ಇದನ್ನೆಲ್ಲ ಕಸ್ಕೊಂಡ್ ಹೇಳಕ್ಕಾಗದಲ್ಲ. ನಿಜವಾಗಿರ್ತಕ್ಕಂತಹ ಮಠಗಳ ಆಸ್ತಿ ಯಾವುದು ಅಂತ ಕೇಳಿದ್ರೆ ಭಕ್ತ ಸ್ತೋಮ ಏನೈತಿ, ಭಕ್ತ ಸ್ತೋಮವೇ ಶಾಶ್ವತವಾಗಿರ್ತಕ್ಕಂಥ ಆಸ್ತಿ ಅನ್ನುವಂತ ಮಂತ್ರವನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂಥವ್ರು ನಾ ಏನಾದ್ರೂ ಮಾಡ್ತಾ ಇದ್ರೆ, ನನ್ನಿಂದ ಏನಾದ್ರೂ ನಡೀತಾ ಇದ್ರೆ ಅದು ನನ್ನದಲ್ಲ. ಕರ್ತೃ ಋಷಭಲಿಂಗೇಶ್ವರ ಮಹಾಸ್ವಾಮಿಯ ಕರುಣೆ ಅನ್ನುವಂಥದ್ದನ್ನ ನಾನು ಅರ್ಥ ಮಾಡಿಕೊಳ್ಳದೇನೆ ಆ ದಿಶೆಯಲ್ಲಿ ತಾವೆಲ್ಲರೂ ಇವತ್ತು ಇಷ್ಟೊಂದು ಅಪಾರವಾಗಿರ್ತಕ್ಕಂಥ ಭಕ್ತ ಸ್ತೋಮ ಸೇರಿ ಪ್ರವೇಶದ ಕಾರ್ಯಕ್ರಮವನ್ನ ತಾವೆಲ್ಲರೂ ಬಹಳಷ್ಟು ಭಕ್ತಿ, ಶ್ರದ್ಧೆ, ನಿಷ್ಠೆಯಿಂದ ಮಾಡಿರ್ತಕ್ಕಂಥ ನೋಡಿಕೊಂಡಾಗ ಎಲ್ಲರೂ ಊಹಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಸೇರ್ತಕ್ಕಂಥ ಪೂಜ್ಯರೆಲ್ಲ ಇದೆ ವೈಭವ ನೋಡ್ಕೊಂಡಾಗ ಏನು ಊಹಿಸಿದ್ದಾರೆ ಅಂತ ಕೇಳಿದ್ರೆ ಇದು ಪ್ರವೇಶವಲ್ಲ, ಬಹುಶಃ ಇದು ಪಟ್ಟಾಧಿಕಾರ ಮಹೋತ್ಸವ ಅಂತಕ್ಕಂಥ ಭಾವನೆ ಪ್ರತಿಯೊಬ್ಬ ಭಕ್ತರಲ್ಲಿ ಮೂಡೈತಿ. ಅದಕ್ಕೆ ಇದೀಗ ಪೂಜ್ಯರು ಹೇಳಿದ್ರು, ಪೂಜ್ಯರ ಅಪ್ಪಣೆ ಕೊಡಿಸಿದ್ರು, ಈಗೇನು ಪ್ರವೇಶ ಆಗೈತಿ
ಇದಕ್ಕಿಂತಲೂ ಕೂಡ ಸಾವಿರ 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 ಪಟ್ಟು ಪಟ್ಟಾಧಿಕಾರ ಮಹೋತ್ಸವದ ಹೊಣೆಗಾರಿಕೆಯನ್ನ ನಮ್ಮವರಾಗಿರ್ತಕ್ಕಂಥ ಆತ್ಮೀಯ ಪೂಜ್ಯರಾದ ಯರ್ನಾಳದ ಮಹಾಸ್ವಾಮಿಗಳವರಿಗೆ ವಹಿಸಿಕೊಟ್ಟಿದ್ದಾರೆ. ಆ ಕಾರ್ಯವನ್ನ ಯರ್ನಾಳದ ಪೂಜ್ಯರು ಸರ್ವರ ಜೊತೆಗೂಡಿ ಸರ್ವರ ಸಹಕಾರದಿಂದ ಆ ಕಾರ್ಯಕ್ರಮ ನಿರ್ವಹಿಸ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಐತಿ. ಅದರ ಜೊತೆಗೆ ಲಿಂಗಾಲೇಶ್ವರ ಮಹಾದೇವತರು ಕೂಡ ನಮಗೆ ಹೆಗಲಿಗೆ ಹೆಗಲಾಗಿ ಜೊತೆಗೆ ಕೈಯನ್ನು ಜೋಡಿಸ್ತಕ್ಕಂಥ ಪೂಜ್ಯರು ಇರ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಆ ಕಾರ್ಯಕ್ರಮ ನಿರ್ವಹಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದರ ಜೊತೆಗೆ ಇವತ್ತು ಪ್ರತಿಯೊಂದು ಗ್ರಾಮದವರು ಕೂಡ ತಮ್ಮನ್ನೇ ತಾವು ಯಾವುದನ್ನು ಕೂಡ ನಾನು ಹೇಳಿಲ್ಲ, ತಮ್ಮನ್ನೇ ತಾವು ಸ್ವಯಂ ಘೋಷಿತರಾಗಿ ಸ್ವಯಂ ಸೇವಕರಾಗಿ ಯಾರು ಎಡೆ ಮಾಡಿದ್ದಾರೆ, ಯಾರು ಪ್ರಸಾದ ಸೇವೆಯಲ್ಲಿ ತೊಡಗಿದ್ದಾರೆ, ಯಾರು ನೀರಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ, ಯಾರು ಮೆರವಣಿಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ, ಯಾರು ಹೂ ಹಣ್ಣುಗಳನ್ನು ತೂರುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ, ಯಾರು ಮದ್ದು ಸುಡುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ, ಪರೋಕ್ಷವಾಗಿಯೂ ಜೊತೆಗೆ ಅಪರೋಕ್ಷವಾಗಿಯೂ ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ತಮ್ಮೆಲ್ಲರೂ ಕೂಡ ಅನಂತವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಸಲ್ಲಿಸುವುದರ ಜೊತೆಗೆ ನನ್ನ ಎರಡು ಮಾತುಗಳ ವಿರಾಮವನ್ನು ಹೇಳ್ತಾ ಇದ್ದೇನೆ.